ಇಲ್ಲ ಅಲ್ವಾ? ಹಸಿವು ಹಸಿವು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ಲು ಅಂತೇಳಿ ಅವನು ವಿಠಲ್ ಗೌಡ ಹೇಳುವಂಥದ್ದು. ಆಮೇಲೆ ನಿಶ್ಚಲ್ ಜೈನ್ ಏನು ಹೆಗ್ಗಡೆಯವರ ಕುಟುಂಬದ ವ್ಯಕ್ತಿಯ ಬಗ್ಗೆ ಇವರು ಆರೋಪವನ್ನ ಮಾಡಿದಾರಲ್ವಾ, ಆತನನ್ನ ನಾನು 11 ಗಂಟೆಗೆ ನೇತ್ರಾವತಿ ಲಾಡ್ಜ್ ಬಳಿ ನೋಡಿದ್ದೆ ಅಂತೇಳಿ ಉಲ್ಲೇಖ ಮಾಡ್ತಾನೆ. ಅದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ವಿದೇಶದಲ್ಲಿ ಆ ಸಂದರ್ಭದಲ್ಲಿ ಇರುವಂತದ್ದು ಅದು ಎಲ್ಲಾ ರೀತಿಯಲ್ಲೂ ಕೂಡ ಪ್ರೂವ್ ಆಗಿರುವಂತದ್ದು. ಈಗ COD ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು. ವಿಸಾ, ಪಾಸ್ಪೋರ್ಟ್, ಪಾಲಿ ಕಾರ್ಡ್, ನಿಮ್ಗೆ ಲೈಬ್ರರಿ ಕಾರ್ಡ್ ಅದು. ಆಮೇಲೆ ಆ ದಿವಸದ ಟ್ರಾನ್ಸಾಕ್ಷನ್, ಆ ದೇಶದಲ್ಲಿ ಅಲ್ಲಿನ ಕ್ಯಾಂಟೀನ್ ನಲ್ಲಿ ಏನೋ ಆರ್ಡರ್ ಮಾಡಿರುವಂತದ್ದು ಎಲ್ಲ ಎವಿಡೆನ್ಸ್ ಗಳನ್ನ ಅವ್ರು ತೋರಿಸ್ತಿದ್ದಾರೆ. ವೀಸಾ, USA ವೀಸಾನ ಯಾರಿಗೂ ಫೇಕ್ ಮಾಡ್ಲಿಕ್ಕಂತೂ ಇಂಪಾಸಿಬಲ್. ಒಂದ್ ವೇಳೆ ಹಂಗ್ ಮಾಡಿದಾರೆ, ಅದು ಒಂದು ಗೌರವಾನ್ವಿತ ಕುಟುಂಬದ ವ್ಯಕ್ತಿ ಮಾಡಿದಾರ ಅಂತ ಹೇಳಿದ್ರೆ, ಅದು ಕಂಪ್ಲೇಂಟ್ ಆದ್ರೆ, ಅದರ ಮೇಲೆ ದೂರು ದಾಖಲಾದ್ರೆ ಬಹಳ ಗಂಭೀರವಾದಂತ ಒಂದು ಆರೋಪ ಆಗ್ತದೆ, ಮತ್ತೆ ದೊಡ್ಡ ಶಿಕ್ಷೆ ಆಗ್ತದೆ ಅದಕ್ಕೆ. ಹೀಗೆಲ್ಲ ಸುಳ್ಳು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಏನು ಗೊತ್ತಿಲ್ಲದವ್ರಿಗೆ ನಮ್ಸಕ್ಕಾಗತ್ತೆ. ಅವನು ಹೆಲಿಕಾಪ್ಟರ್ ಅಲ್ಲಿ ಬಂದ, ಅವನು ಜೆಟ್ ವಿಮಾನದಲ್ಲಿ ಬಂದು ಅತ್ಯಾಚಾರ ಮಾಡಿ ಪುನಃ ಜೆಟ್ ಅಲ್ಲಿ ಹೋದ, ಇಂಥದ್ದೆಲ್ಲ ಯಾವ್ದೋ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಸುಮ್ಮನೆ ಏನೋ ತಲೆಯಲ್ಲಿ ಏನು ಬುರುಡೆ ಮಾತ್ರ ಇರೋರಿಗೆ ನಮ್ಸಕ್ಕಾಗತ್ತೆ. ಹಂಗಾಗಿ ವಿಠಲಗೌಡ ಹೇಳೋದೆಲ್ಲ ಸುಳ್ಳು ಅಂತ ನನಗೆ ಅವತ್ತೇ ಅನಿಸ್ತು. ಆಮೇಲೆ ವಿಠಲಗೌಡ ನಾವು 1 ಕೋಟಿ ಖರ್ಚು ಮಾಡಿದ್ವಿ, ನನಗೆ 50 ಲಕ್ಷ ಖರ್ಚಾಗಿದೆ ಅಂತ ಹೇಳಿದಾನೆ. ಈ ಒಟ್ಟಾರೆ ಸೌಜನ್ಯ ನೋಡಿ ಮೇಡಮ್, ಈಗ ಯಾರಿಗಾದ್ರೂ ಮಿದುಳಿದ್ರೆ ಸೌಜನ್ಯ ಪ್ರಕರಣವನ್ನ ಇವರು ದಂಧೆ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಿಮ್ಗೆ. ನೀವು ಯಾರಾದ್ರೂ ಕೇಳ್ಬೋದು, ಎಮೋಷನ್ಸ್ ಇಲ್ವಾ ನಿಮ್ಗೆ, ಫೀಲಿಂಗ್ಸ್ ಇಲ್ವಾ? ಸೌಜನ್ಯಳ ಬಗ್ಗೆ ಫೀಲಿಂಗ್ ಇದೆ. ಒಂದ್ ವೇಳೆ ಆ ಹೆಣ್ಣು ಮಗುಗೆ ಇವ್ರು ಹೇಳುವ ಹಾಗೆ ಏನಾದ್ರು ಶಕ್ತಿ ಇದ್ದದ್ದು ಹೋದಾದ್ರೆ ಮೊದಲು ಇವ್ರನ್ನ ಬಲಿ ತಗೊಳುತ್ತೆ. ನನಗ ಮೊನ್ನೆ ಒಬ್ರು ಧರ್ಮಸ್ಥಳದವ್ರು ಹೇಳಿದ್ದಾರೆ, ವಿಠಲಗೌಡನಿಗೆ ಮೊನ್ನೆ ಏನು ಅಲ್ಲಿ ಹೊಡೆತ ಬಿತ್ತಲ್ಲ, ಅದೆಲ್ಲವೂ ಕೂಡ ವಿಠಲಗೌಡನ ಜೀಪ್ ಒಂದು ಪಲ್ಟಿ ಆಗಿತ್ತು. ಅದು ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ಆ ಜಾಗದಲ್ಲೇ. ಮೊನ್ನೆ ಅವರಿಗೆ ಏನು ಗಾಂಪ ರಾಂಪ ಇವರೆಲ್ಲ ಇದಾರಲ್ಲ, ಗಾಂಪ ಅವರಿಗೆಲ್ಲ ಯಾರು ಹೊಡೆದ್ರು ಆಟೋ ಡ್ರೈವರ್ಸು, ಅದು ಕೂಡ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ಜಾಗದಲ್ಲಿ. ವಿಠಲಗೌಡನ ಜೀಪ್ ಮೇಲೆ ಮೊನ್ನೆ ದಾಳಿ ಆಯ್ತು, ಅವನ ಗಾಡಿ ಮೇಲೆ ಒಬ್ಬ ಯೂಟ್ಯೂಬರ್ ವಾಹನದ ಮೇಲೆ ದಾಳಿ ಆಯ್ತು, ಅದು ಕೂಡ ಅದೇ ಜಾಗದಲ್ಲಿ. ಬಹುಶಃ ಅದೇ ಜಾಗದಲ್ಲಿ ಆ ಹೆಣ್ಣು ಮಗು ಈ ಸೇಡ್ ತೀರಿಸ್ಕೊಳ್ತಾ ಇದೆ ಅಂತ ನನಗನ್ಸತ್ತೆ. ಇವ್ರು ಹೇಳ್ತಾ ಇರುವಂತದ್ದು ಸುಳ್ಳು ಅನ್ನೋದು ಜಗಜ್ಜಾಹೀರಾಗಿರುವಂತ ಸಂಗತಿ. ಓಕೆ, ಕೊನೆಯದಾಗಿ ವಸಂತ್ ಗಿಳಿಯರ್ ಅವರ ಈ ಬುರುಡೆ ಪ್ರಕರಣದಲ್ಲಿ ವಿಠಲ್ ಗೌಡ ಅವರ ಪಾತ್ರದ ಕುರಿತಾಗಿ ನಿಮಗಿರ್ತಕ್ಕಂಥ ಮಾಹಿತಿ ಏನು? ಆತ ಮತ್ತು ಆ ಕೇರಳದ ವ್ಯಕ್ತಿ, ಆತನ ಕೊಲೆ, ಈ ಬುರುಡೆ ತಂದಿರ್ತಕ್ಕಂಥದ್ದು, ಚಿನ್ನಯ್ಯನ ಸಂಪರ್ಕ ಬ್ರೀಫ್ ಆಗಿ ಹೇಳ್ಬೋದಾ? ಈಗ ಚಿನ್ನಯ್ಯನ ಹುಡುಕ್ಲಿಕ್ಕೆ ಹೋಗಿದ್ದೆ ವಿಠಲಗೌಡ. ಬೇಕಾದ್ರೆ SIT ಅವ್ರು ತನಿಖೆ ಮಾಡಿ ಅದು ಮುಂದೆ ನಿರೂಪಿಸಬಹುದು. ಈ ವಿಠಲಗೌಡ ಮೀಡಿಯಾದ ಮುಂದೆ ಹೇಳಿಕೆ ಕೊಡುವಾಗ ಯದ್ವಾ ತದ್ವಾ ಮಾತಾಡ್ತಾನೆ ಅನ್ನೋದನ್ನ ತಿಳ್ಕೊಂಡು ಇವನಿಗೆ ಬೇರೆ ಈ ತರದ ಆಪರೇಷನ್ ಗಳನ್ನ ಕೊಟ್ಟಿದ್ದಾರೆ ಇವರಿಗೆ. ಯಾರು? ಗಿರೀಶ್ ಮಟ್ಟಣ್ಣನವರು ಇದರ ಸೂತ್ರಧಾರಿ. ಬೇಸಿಕಲಿ ಈ ಗಿರೀಶ್ ಮಟ್ಟಣ್ಣನವರು ಕೂಡ, ಆತನಿಗೂ ಕೂಡ ಅವನು ಒಟ್ರಾಸಿ ಮಾತಾಡ್ತಾನೆ, ನಾನೇನೋ PSI ಆಗಿದ್ದೆ ಅನ್ನೋದೊಂದು ಬಿಟ್ರೆ ಅವನಿಗೂ ನಮ್ ಕಡೆ ಬೋರ್ಡ್ ಅಂತ ಹೇಳಿದ್ವಿ ಅದೇ ಇಲ್ಲ ಅವನಿಗೆ. ಅವನು ಹೇಳುವಂತ ಹೇಳಿಕೆ ಒಂದೊಂದು ಚಾನಲ್ ಇಂದ ಒಂದೊಂದು ಚಾನಲ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸುಳ್ಳ ಕಥೆಗಳನ್ನು ಹೇಳೋದು. ಇವನು ಈ ಚಿನ್ನಯ್ಯ ಇದ್ದಾನಲ್ಲ, ಚಿನ್ನಯ್ಯನನ್ನು ಹುಡುಕ್ಲಿಕ್ಕೆ ವಿಠಲಗೌಡನಿಗೆ ಯಾಕೆ ಜವಾಬ್ದಾರಿ ಕೊಡ್ತಾರೆ ಅಂತ ಹೇಳಿದ್ರೆ, ವಿಠಲಗೌಡ ಮತ್ತೆ ಚಿನ್ನಯ್ಯ ಒಂದು ಕ್ರೈಮ್ ಪಾರ್ಟ್ನರ್. ಅವರು ಚಿನ್ನಯ್ಯನ ಹೋಟ್ಲಲ್ಲಿ ವಿಠಲಗೌಡನ ಹೋಟ್ಲಲ್ಲಿ ಹತ್ಯೆಯಾದಂತ ವ್ಯಕ್ತಿಯನ್ನ ಹೂಳಿರುವಂತದ್ದು ಚಿನ್ನಯ್ಯನ ಸಹಕಾರದ ಮೇರೆಗೆ ಅನ್ನುವಂಥದ್ದು ಅಲ್ಲಿ ಇರುವಂತ ಸುದ್ದಿ. ಹಾಗಾಗಿ ಈ ಪ್ರಕರಣ, ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ಚಿನ್ನಯ್ಯ ಊರು ಬಿಟ್ಟು ಓಡೋಗಿರ್ತಾನೆ ಅಂತ ಹೇಳಿ. ಆದ್ರೆ ವಿಠಲಗೌಡನ ಸಂಪರ್ಕದಲ್ಲಿ ಆತ ಇದ್ದ, ಆ ಕುಟುಂಬದವರ ಸಂಪರ್ಕದಲ್ಲಿ ವಿಠಲಗೌಡ ಇದ್ದ ಅಂತ ಹೇಳಿ ಹೋಗಿ ವಿಠಲಗೌಡನೇ ಅವನನ್ನು ಕರ್ಕೊಂಡು ಬಂದ. ಮತ್ತೆ ಈ ಬಂಗ್ಲೆಗುಡ್ಡೆಯ ಬುರುಡೆಯನ್ನ ತಗೊಂಡು ಬಂದಿರುವಂತದ್ದು ಈ ಹಿಂದೆ ನೋಡಿ, ಬುರುಡೆಯ ಪ್ರಕರಣ ಇದು ಪ್ರೀಪ್ಲಾನ್ಡ್ ಆಗಿ ಮಾಡಿರುವಂತದ್ದು. ಯಾಕಂದ್ರೆ ಒಂದು ಸಭೆಯಲ್ಲಿ ಜಯಂತ್ ಟಿ ಬುರುಡೆಯನ್ನ ಹೊರಗೆ ತೆಗಿತೀವಿ ಅಂತ ಹೇಳಿದಾನೆ. ಆಮೇಲೆ ಮಹೇಶ್ ಶೆಟ್ಟಿ ಅನ್ನುವ ವ್ಯಕ್ತಿ ಇವ್ರದೆಲ್ಲ ಮೇಲ್ಗಡೆ ಬರುತ್ತೆ, ಜಗತ್ತೇ ಬೆರಗಾಗುವಂತಹ ಒಂದು ಸತ್ಯ ಹೊರಗಡೆ ಬರ್ತದೆ ಈ ಸದ್ಯದಲ್ಲೇ ಅಂತೇಳಿ ಕರ್ನಾಟಕ ಹೈಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಹೇಳಿರುವಂತ ಹೇಳಿಕೆ. ಗಿರೀಶ್ ಮಟ್ಟಣ್ಣನವರು ಕೂಡ ಇದನ್ನ ಲೈವ್ ನಲ್ಲಿ ಹೇಳಿದ್ದಾನೆ, ಈ ಬುರುಡೆ ಕಥೆಯನ್ನ. ಆಮೇಲೆ ಸೌಜನ್ಯಳ ತಾಯಿ ಕುಸುಮಾವತಿ, ನಾವು ಚಿಕ್ಕವರಿರುವಾಗ ಹೋಗುವಾಗ ಅಲ್ಲಿ ಬುರುಡೆಗಳೆಲ್ಲ ನೇತಾಡ್ತಾ ಇವೆ. ಅಂದ್ರೆ ಈ ವಿಕ್ರಮ ಬೇತಾಳ್ನ ಕಥೆಯಲ್ಲಿ ನಾವು ನೋಡುವಾಗ ಆ ಮರದ ಕೊಂಬೆಗಳಲ್ಲೆಲ್ಲ ಬೇತಾಳಗಳೆಲ್ಲ ಏನು ಪ್ರೇತಗಳೆಲ್ಲ ನೇತಾಡ್ತಾ ಇವಿಲ್ಲ, ಆ ರೀತಿಯಲ್ಲಿ ಒಂದು 8-10 ಶವಗಳು ಅಲ್ಲಿ ಜೋತಾಡ್ತಾ ಇರ್ತವೆ ಅನ್ನುವಂಥ ಕಥೆಯನ್ನ ಕುಸುಮಿ ಹೇಳಿದ್ದಾರೆ. ಅಂದ್ರೆ ಇದು ಪ್ರೀ ಪ್ಲಾನ್. ಇದಕ್ಕೆ ಗಿರೀಶ್ ಮಟ್ಟಣ್ಣನವರ
ನಿರ್ದೇಶಕ, ಮಹೇಶ್ ಶೆಟ್ಟಿ ಇವರೆಲ್ಲ ನಿರ್ಮಾಪಕರು, ಬೇರೆ ಬೇರೆ ಸಂಸ್ಥೆಯವರು ಇದಾರಲ್ಲ ಅವರೆಲ್ಲ ನಿರ್ಮಾಪಕರು, ಇವರೆಲ್ಲ ಪಾತ್ರಧಾರಿಗಳು. ಈ ಪ್ರಕರಣದಲ್ಲಿ ವಿಠಲ, ಜಯಂತ್ ಅಂತೂ ಇದ್ದೇ ಇದ್ದಾನೆ. ಜಯಂತ್, ವಿಠಲ್, ಗಿರೀಶ್ ಇವರೆಲ್ಲರೂ ಕೂಡ ಇದ್ದಾರೆ. ಬಹುಶಃ ನನಗೆ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾರದರ್ಶಕವಾಗಿ ಇದನ್ನ ತನಿಖೆ ನಡೆಸಲಿಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವರೆಲ್ಲರೂ ಒಂದು ಒಳಗೆ ಹಾಕ್ಬೇಕು SIT ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಕುಸುಮಾವತಿ ಅವರು ಕೊನೆಯದಾಗಿ ಈ ಚಿನ್ನಯ್ಯನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ, ಅದ್ಯಾಕೆ ಅಂತ? ಮೇಡಮ್, ಇದು ನಾಟಕದ ಕಂಪನಿ, ಅವರ ಫ್ಯಾಮಿಲಿಯೇ ಒಂದು ಡ್ರಾಮಾ ಕಂಪನಿ. ಅದು ನನಗೆ ಯಾವ ಸಿಂಪತಿ ಆ ಫ್ಯಾಮಿಲಿ ಮೇಲೆ ಉಳಿದಿಲ್ಲ ಇವತ್ತಿನ ದಿನಕ್ಕೆ. ಆ ಹೆಣ್ಣು ಮಗು ನತದೃಷ್ಟವಂತೆ, ಪಾಪ ಆ ಮಗು ಆ ಕುಟುಂಬದಲ್ಲಿ ಹೋಗಿ ಹುಟ್ಕೊಂಡ್ಬಿಟ್ಟಿದೆ. ಅದು ನನಗೆ ಅದ್ರ ಬಗ್ಗೆ ಬೇಜಾರಿದೆ. ಆ ಹೆಣ್ಣನ್ನ ದಂಧೆ ಮಾಡ್ಕೊಂಡಿದ್ದಾರೆ ಆ ಫ್ಯಾಮಿಲಿಯವರು. ಇವತ್ತು ಕುಸುಮಾವತಿ ಅವರು ಸಭೆಯಲ್ಲಿ ಸೆರಗನ್ನ ಹೀಗೆ ಒಡ್ಡಿ ಬೇಡ್ತಾರೆ, ಕಣ್ಣೀರನ್ನ ಹಾಕ್ತಾರೆ, ನಂಗೆ ನ್ಯಾಯ ಕೊಡಿ ಅಂತೇಳಿ. ಈ ಸೆರಗೊಡ್ಡಿ, ಇದೆಲ್ಲ ಡ್ರಾಮಾದ ಒಂದು ಭಾಗ. ಇದು ಒಳಗಿಂದ ಬರುವಂತದ್ದಲ್ಲ, ಈ ಡ್ರಾಮಾವನ್ನ ಮಾಡಿಸಿರುವಂತದ್ದು. ಒಂದು ಸಭೆಯಲ್ಲಿ ಇವರು ಈ ಡ್ರಾಮಾ ಮಾಡುವಾಗ ಪಕ್ಕದಲ್ಲಿದ್ದಂತ ಅಂಬಿಕಾ ಪ್ರಭು ಎನ್ನುವಂತ ಹೆಂಗಸು ವ್ಯಂಗ್ಯವಾಗಿ ನಕ್ಕಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ನಮ್ಮ ಮೇಲೆ ಸುಮ್ಮನೆ ಏನೋ ಅಟ್ಯಾಕ್ ಮಾಡ್ತಾರೆ. ಇದಕ್ಕೆ ಇನ್ನೂ ಹಿಂದೆ ಯಾರಾದ್ರೂ ಸೂತ್ರಧಾರಿಗಳಿದ್ದಾರಾ? ವಿಠಲ್ ಗೌಡನ ಹಿಂದೆ ಯಾರಾದ್ರೂ ಸೂತ್ರಧಾರಿಗಳು ಅಥವಾ ಫಂಡಿಂಗ್ ವ್ಯವಸ್ಥೆ ಈ ತರದ್ದೇನಾದ್ರೂ ಇದೆ ಅಂತ ಅನ್ಸುತ್ತಾ? ನೋಡಿ, ಇಲ್ಲಿ ಸೋಮನಾಥ ನಾಯಕ್ ಗುರುವಾಯಿನ ಕೆರೆ ನಾಗರಿಕ ಸೇವಾ ಟ್ರಸ್ಟ್ ನವರು ಇದಾರಲ್ಲ, ಸೋಮನಾಥ್ ನಾಯ್ಕರು ಸ್ಥಳೀಯ ಬಾಸ್. ನೀವು ಕೆಲವು ಅಂಡರ್ ವರ್ಲ್ಡ್ ಮೂವಿಗಳು ಬರ್ತದೆ ನೋಡಿ, ಅದಕ್ಕೊಂದು ಬ್ಯಾಂಗ್ಳೂರ್ ಸೆಂಟರ್ಗೆ ಒಂದು ಬಾಸ್ ಇರ್ತಾನೆ, ಆಮೇಲೆ ಇಂಡಿಯಾಕ್ಕೆ ಒಬ್ಬ ಬಾಸ್ ಇರ್ತಾನೆ, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಬ್ಬ ಬಾಸ್ ಇರ್ತಾನೆ. ಇದು ಸೇಮ್ ಇದೇ ತರದ ಕತೆ. ಇದು ನಿಮ್ಗೆ ಸೋಮನಾಥ್ ನಾಯ್ಕ್ ಮನೆಯಲ್ಲಿ ಕೆಲವು ಷಡ್ಯಂತ್ರಗಳು ತಯಾರಾಗ್ತದೆ. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಅದರ ಎಕ್ಸಿಕ್ಯೂಷನ್ ಹೇಗೆ ಅಂತೇಳಿ ಮತ್ತೆ ಚರ್ಚೆ ಆಗ್ತದೆ. ಅಲ್ಲಿಂದ ಏನು ಸ್ಕ್ರಿಪ್ಟ್ ತಗೊಂಡು ಬರೋದು ಸೋಮನಾಥ್ ನಾಯ್ಕ್ ಮನೆಯಲ್ಲಿ, ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂತೇಳಿ ಡಿಸ್ಕಷನ್ ಮಾಡೋದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ. ಅದರಲ್ಲಿ ಡೈರೆಕ್ಟರ್ ಆಗಿರೋದು ಗಿರೀಶ್ ಮಟ್ಟಣ್ಣನವರು. ಅಂದ್ರೆ ಇದು ಸಂಪೂರ್ಣ ಒಂದು ಷಡ್ಯಂತ್ರ. ಇದರ ಹಿಂದೆ ಕಾಣಿಸಿದ ಹಲವು ಮುಖಗಳಿವೆ. ಅದ್ರ ಸ್ಪಷ್ಟವಾದ ತನಿಖೆಯಿಂದ ಬಹಿರಂಗ ಆಗುತ್ತೆ. ರೈಟ್, ಥ್ಯಾಂಕ್ ಯು ವಸಂತ್ ಕಿಳಿಯಾರ್ ಅವರೇ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿ. ಹಸಿವು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ಲು ಅಂತೇಳಿ ಅವನು ವಿಠಲ್ ಗೌಡ ಹೇಳುವಂಥದ್ದು. ಆಮೇಲೆ ನಿಶ್ಚಲ್ ಜೈನ್ ಏನು ಹೆಗ್ಗಡೆಯವರ ಕುಟುಂಬದ ವ್ಯಕ್ತಿಯ ಬಗ್ಗೆ ಇವರು ಆರೋಪವನ್ನ ಮಾಡಿದಾರಲ್ವಾ, ಆತನನ್ನ ನಾನು 11 ಗಂಟೆಗೆ ನೇತ್ರಾವತಿ ಲಾಡ್ಜ್ ಬಳಿ ನೋಡಿದ್ದೆ ಅಂತೇಳಿ ಉಲ್ಲೇಖ ಮಾಡ್ತಾನೆ. ಅದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ವಿದೇಶದಲ್ಲಿ ಆ ಸಂದರ್ಭದಲ್ಲಿ ಇರುವಂತದ್ದು ಅದು ಎಲ್ಲಾ ರೀತಿಯಲ್ಲೂ ಕೂಡ ಪ್ರೂವ್ ಆಗಿರುವಂತದ್ದು. ಈಗ COD ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು. ವಿಸಾ, ಪಾಸ್ಪೋರ್ಟ್, ಪಾಲಿ ಕಾರ್ಡ್, ನಿಮ್ಗೆ ಲೈಬ್ರರಿ ಕಾರ್ಡ್ ಅದು. ಆಮೇಲೆ ಆ ದಿವಸದ ಟ್ರಾನ್ಸಾಕ್ಷನ್, ಆ ದೇಶದಲ್ಲಿ ಅಲ್ಲಿನ ಕ್ಯಾಂಟೀನ್ ನಲ್ಲಿ ಪಿಜ್ಜಾನ ಏನೋ ಆರ್ಡರ್ ಮಾಡಿರುವಂತದ್ದು, ಎಲ್ಲ ಎವಿಡೆನ್ಸ್ ಗಳನ್ನ ಅವ್ರು ತೋರಿಸಿದ್ದಾರೆ. ವೀಸಾ, USA ವೀಸಾನ ಯಾರಿಗೂ ಫೇಕ್ ಮಾಡ್ಲಿಕ್ಕಂತೂ ಇಂಪಾಸಿಬಲ್. ಒಂದ್ ವೇಳೆ ಹಂಗ್ ಮಾಡಿದಾರೆ, ಅದು ಒಂದು ಗೌರವಾನ್ವಿತ ಕುಟುಂಬದ ವ್ಯಕ್ತಿ ಮಾಡಿದಾರ ಅಂತ ಹೇಳಿದ್ರೆ, ಅದು ಕಂಪ್ಲೇಂಟ್ ಆದ್ರೆ, ಅದರ ಮೇಲೆ ದೂರು ದಾಖಲಾದ್ರೆ ಬಹಳ ಗಂಭೀರವಾದಂತಹ ಒಂದು